ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು ಬಳಿಯೋ ರೊಟ್ಟಿ ಮತ್ತು ಹೆಣ್ಗಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ರೊಟ್ಟಿ ಮಾಡೋದಕ್ಕೆ ಬರುತ್ತೆ, ಆದರೆ ಬಳಿಯೋ ರೊಟ್ಟಿ ಹೇಗೆ ಮಾಡೋದು ಅಂತ ಬರಲ್ಲ. ಅದರಿಂದ ನಾನು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ರೊಟ್ಟಿ ಮತ್ತು ಹೆಣ್ಗಾಯಿ ಅಂದರೆ ತುಂಬಾ ಒಳ್ಳೆ ಕಾಂಬಿನೇಷನು. ಹಾಗೆ ಜೋಳದ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆದರೆ ಬಳಿಯೋ ರೊಟ್ಟಿಗೆ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಲೇ ವಾಚ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಮುಂದೆ ಬರೋ ಅಂಥ ವಿಡಿಯೋಗಳಲ್ಲಿ ನಾನು ಹೆಲ್ತ್ ರೆಸಿಪೀಸು ಮತ್ತು ಡಯಟ್ ರೆಸಿಪೀಸ್ನ ಎಲ್ಲ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ರೆಸಿಪಿನ ಸ್ಟಾರ್ಟ್ ಮಾಡೋಣ, ಬಳಿಯೋ ರೊಟ್ಟಿ ಮತ್ತು ಹೆಣ್ಗಾಯಿ ರೆಸಿಪಿನ. ಫ್ರೆಂಡ್ಸ್, ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಯಾವ ಥರ ಇರಬೇಕು ಅಂತಂದರೆ ನೋಡಿ, ಈ ಥರ ತರಿಯಾಗಿ ಇರಬೇಕು. ಸ್ವಲ್ಪ ದಪ್ಪಗೆ ಹಾಕಿಸ್ಬೇಕು ಬಳಿಯೋ ರೊಟ್ಟಿ ಮಾಡಬೇಕಾದ್ರೆ. ಸಣ್ಣಗೆ ಹಾಕ್ಸ್ಬಿಟ್ರೆ ಏನಾಗುತ್ತೆ ಅಂದರೆ ಬಳಿಬೇಕಾದ್ರೆ ಬರೋಲ್ಲ, ಅದು ಹೆಂಚಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಈ ರೀತಿಯಾಗಿ ತರಿಯಾಗಿ ಹಾಕಿಸ್ಬೇಕಾಗುತ್ತೆ. ಹೇಳ್ಬೇಕು ಅವ್ರಿಗೆ, ಬಳಿಯೋ ರೊಟ್ಟಿಗೆ ಹಾಕಿ ಅಂತಂದರೆ ಮಿಲ್ಲಲ್ಲಿ ಹಾಕ್ತಾರೆ. ಅದರಿಂದ ನಾನಿಲ್ಲಿ ಈ ರೀತಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ಉಪ್ಪನ್ನು ಹಾಕಿದ್ಮೇಲೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕೈಯಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತೀನಿ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ಇದನ್ನು ಚಪಾತಿ ಹಿಟ್ಟು ಅದಕ್ಕೂ ಕಲಿಸ್ಕೋಬಾರ್ದು, ಮತ್ತು ತಟ್ಟೋ ರೊಟ್ಟಿಗೆ ಕಲಿಸ್ಕೋತೀವಲ್ಲ ಆ ಥರ ಕಲಿಸ್ಕೋಬಾರ್ದು. ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗುತ್ತೆ. ತೀರ ತೆಳ್ಳಗೂ ಮಾಡ್ಕೋಬಾರ್ದು, ಯಾಕೆಂದರೆ ಕೈಯಲ್ಲಿ ಬಳಿಯೋದ್ರಿಂದ. ನೀಟಾಗಿ ನೋಡಿ, ಈ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿಗೆ ಇರಬೇಕು, ತೀರ ತೆಳ್ಳಗೆ ಮಾಡ್ಕೋಬಾರ್ದು. ದೋಸೆ ಹಿಟ್ಟು ಯಾವ ಥರ ಇರುತ್ತೋ ಅದೇ ಥರ ಇರಬೇಕು ಇದು ಸಹ. ಈಗ ಇದನ್ನು ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಈಗ ನೆಕ್ಸ್ಟು ಹೆಣ್ಗಾಯಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಮೊದಲು ಇದನ್ನು ಹುರ್ಕೊಂಡ್ಬಿಡ್ತೀನಿ ಸ್ವಲ್ಪ 50% ಅಷ್ಟು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೋತೀನಿ. ಈಗ ಇದು ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಬಿಡ್ತೀನಿ. ಆಫ್ ಮಾಡಾದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿನ ಹಾಕ್ತೀನಿ. ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ನಾನು ಹುರ್ಕೋತಾ ಇದ್ದೀನಿ, ಏಕೆಂದರೆ ಅದೇ ಕಾವಲ್ಲಿ ಇದು ಸಹ ರೋಸ್ಟ್ ಆಗಬೇಕು. ಅದಕ್ಕೆ ತೀರಾ ನಾವು ಫ್ಲೇಮ್ನ ಇಟ್ಕೊಂಡು ಹುರ್ಕೋಬಾರ್ದು, ತೀರಾ ಕಪ್ಪಗೆ ಆಗಿಬಿಡುತ್ತೆ. ಅದಕ್ಕೆ ಇವಾಗ ನೆಕ್ಸ್ಟ್ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಇಲ್ಲಿ ಬದನೆಕಾಯಿಗಳನ್ನೆಲ್ಲ ಇವಾಗ ಕಟ್ ಮಾಡಿ ನೀರಿಗೆ ಹಾಕಿ ಎತ್ತಿಟ್ಕೊತೀನಿ. ಅದು ತಣ್ಣಗಾಗೋಷ್ಟೊತ್ತಿಗೆ ಕಟ್ ಮಾಡಿಕೊಂಡು ಅದರೊಳಗೆ ಹುಳ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಹುಳ ಆಗಿರುತ್ತೆ, ಅದರಿಂದ ನೋಡ್ಕೋಬೇಕು. ಈಗೆಲ್ಲ ಬದನೆಕಾಯಿಗಳನ್ನು ನಾನು ಕಟ್ ಮಾಡಿ ಇಟ್ಕೊಂಡೆ. ಈಗ ಇದು ಅಷ್ಟೊತ್ತಿಗೆ ತಣ್ಣಗಾಗಿತ್ತು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಸಣ್ಣ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡಿದ್ದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿನ ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಚಕ್ಕೆ, ಲವಂಗ, 2 ಏಲಕ್ಕಿನ ತೊಗೊಂಡಿದ್ದೀನಿ, ಸ್ಪೈಸಸ್ಸು. ನೆಕ್ಸ್ಟ್ ಇದನ್ನು ರುಬ್ಕೊಂಡು ಬಂದಾದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಮ್ಮನೆ ಖಾರದ ಪುಡಿ ತುಂಬಾ ಖಾರ ಇದೆ, ಅದರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಜೊತೆಗೇ ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರು ಬೇಕಾದರೆ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ. ಈಗ ಬದನೆಕಾಯಿ ಸ್ಟಫಿಂಗ್ ಮಾಡೋದಕ್ಕೆ ಮಸಾಲೆ ರೆಡಿಯಾಗಿದೆ. ಈಗ ಈ ಮಸಾಲೆನ ನಾನು ಬದನೆಕಾಯಿ ಏನು ಹಚ್ಚಿಟ್ಕೊಂಡಿದ್ನಲ್ಲ ಅದಕ್ಕೆ ಒಂದೊಂದಾಗಿ ತುಂಬ್ತೀನಿ. ಏನಕ್ಕೆ ಈ ರೀತಿ ಮಸಾಲೆನ ಫಸ್ಟೇ ಬದನೆಕಾಯಿಗಳಿಗೆಲ್ಲ ಹಚ್ಬಿಡ್ಬೇಕು ಅಂತಂದರೆ, ಮಸಾಲೆನ ನಾವು ಹಾಕ್ಬಿಟ್ಟು ಬದನೆಕಾಯಿ ಎಲ್ಲ ಹಾಕಿದ್ರೆ ಒಳಗಡೆ ಎಲ್ಲ ಮಸಾಲೆ ಹಿಡ್ದಿರಲ್ಲ. ಅದರಿಂದ ನಾವು ಫಸ್ಟು ಇದಕ್ಕೆಲ್ಲ ಮಸಾಲೆನ ಒಳಗಡೆ ತುಂಬಿ ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಈಗ ಎಲ್ಲ ಬದನೆಕಾಯಿಗೂ ಮಸಾಲೆನ ಸ್ಟಫಿಂಗ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ತುಂಬಾ ಈಸಿ ಮಾಡ್ಕೊಳ್ಳೋ ಅಂಥದ್ದು ಇದನ್ನು. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ.
ಈಗ ನೆಕ್ಸ್ಟು ಒಂದೊಂದೇ ಬದನೆಕಾಯಿನ ಇದರೊಳಗೆ ಹಾಕ್ಕೊಂಬಿಡ್ಬೇಕು. ಎಲ್ಲ ಬದನೆಕಾಯಿನೂ ಹಾಕ್ಕೊಂಡು ಒಂದು 2 ನಿಮಿಷ ಈ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಹಾಕಿದ್ಮೇಲೆ ಮಿಕ್ಕಿದ್ದು ಮಸಾಲೆ ಏನಿರುತ್ತಲ್ಲ ಅದನ್ನು ಇದರೊಳಗೆ ಹಾಕ್ಕೊಂಬಿಡ್ತಾಯಿದ್ದೀನಿ. ರೊಟ್ಟಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹೆಣ್ಗಾಯಿ, ಮತ್ತು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ, ಬಟ್ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು 2 ನಿಮಿಷ ಆ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು, ಏಕೆಂದರೆ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಲಿ ಅಂತ ಅಂದ್ಬಿಟ್ಟು. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೀರನ್ನು ಆ್ಯಡ್ ಮಾಡಿಕೊಂಡಾಗ ಆ ಬದನೆಕಾಯಿ ಎಲ್ಲ ಬೇಯುತ್ತೆ ಚೆನ್ನಾಗಿ, ಇಲ್ಲದಿದ್ದರೆ ಡ್ರೈ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಇವಾಗ ನಾನು ಮುಚ್ಚಿಟ್ಬಿಡ್ತೀನಿ. ಒಂದು 10 ನಿಮಿಷ ಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಏಕೆಂದರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬದನೆಕಾಯಿ ಬೇಯಬೇಕು. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಆವಾಗವಾಗ ನೋಡ್ಕೊಳ್ತಾ ಇರಬೇಕು, ಚೆಕ್ ಮಾಡಿಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು, ಇಲ್ಲದಿದ್ದರೆ ತಳ ಹಿಡಿದು ಬಿಡುತ್ತೆ. ಫ್ರೆಂಡ್ಸ್, ಇವಾಗ ಇದು ಬೇಯ್ತಾ ಇದೆ. ಅದು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಹೆಂಚನ್ನ ಇಟ್ಕೊಂಡಿದ್ದೀನಿ. ಇದು ಕಬ್ಬಿಣದ ಹೆಂಚು, ಇದೇ ಆಗಬೇಕು ಬಳಿಯೋ ರೊಟ್ಟಿಗೆ, ಬೇರೆ ಹೆಂಚುಗಳು ಆಗೋದಿಲ್ಲ. ಕಬ್ಬಿಣದ ಹೆಂಚನ್ನೇ ತಗೊಂಡು ನೀವು ಮಾಡ್ಕೋಬೇಕಾಗತ್ತೆ. ಬೇರೆ ಹೆಂಚಲ್ಲಿ ಹಾಕಿದ್ರೆ ರೊಟ್ಟಿ ಬರೋದಿಲ್ಲ. ಅದಕ್ಕೆ ಇಲ್ಲಿ ಕಬ್ಬಿಣದ ಹೆಂಚನ್ನ ತಗೊಂಡಿದ್ದೀನಿ. ಹೆಣ್ಗಾಯಿ ಇಲ್ಲಿ ಹಾಕ್ತಾ ಇದೆ, ಅದಾಗೋಷ್ಟೊತ್ತಿಗೆ ನಾನು ರೊಟ್ಟಿನ ಹಾಕ್ತೀನಿ. ತೋರಿಸ್ತೀನಿ ನಿಮಗೆ ಹೇಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಕೈಯಲ್ಲೇ ಬಳಿತೀನಿ, ಯಾವುದೇ ರೀತಿ ಸೌಟಲ್ಲಾಗಲಿ ಇದನ್ನು ಹಾಕೋದಕ್ಕಾಗಲ್ಲ. ಅದಕ್ಕೆ ನಾನಿಲ್ಲಿ ಕೈಯಲ್ಲೇ ಬಳಿದು ತೋರಿಸ್ತೀನಿ, ಓಕೆನಾ. ಈಗ ಇಲ್ಲಿ ಹೆಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕಾದಿರಬೇಕು. ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಹಾಕ್ಕೊತೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಸುತ್ತ ಬೇಗ ಬಳ್ದು ಬಿಡಬೇಕು, ಇಲ್ಲಾಂದರೆ ಕೈ ಸುಡುತ್ತೆ. ಅದರಿಂದ ಬಳ್ದಾದ ನೋಡಿ ಎಷ್ಟು ಹೊಗೆ ಬರ್ತಾಯಿದೆ. ಸ್ವಲ್ಪ ಲೈಟಾಗಿ ಕೈ ಸುಡ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ತುಂಬ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಮಾಡ್ಕೋಬೋದು. ಬೇಗ ಕ್ವಿಕ್ಕಾಗೂ ಸಹ ಆಗೋಗ್ಬಿಡುತ್ತೆ. ಅದರಿಂದ ನಾನಿಲ್ಲಿ ಬಳ್ದಾದ್ಮೇಲೆ ಮಿಕ್ಕಿದ ಹಿಟ್ಟನ್ನು ತೆಗೆದುಬಿಟ್ಟೆ. ಹಾಗೆ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಒಂದು 2 ನಿಮಿಷ ಇದನ್ನು ಬೇಯಿಸಿದ್ರೆ ಎಲ್ಲ ಬೆಂದಿರುತ್ತೆ ಒಂದು ಸೈಡು. ಇವಾಗ ಅದನ್ನು ಎತ್ಕೊತಾ ಇದ್ದೀನಿ. ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು, ಮತ್ತು ಮೆತ್ತಗೂ ಮಾಡ್ಕೋಬೋದು ಈ ರೊಟ್ಟಿನ. ಕ್ರಿಸ್ಪಿ ಅಂತಂದರೆ ಸ್ವಲ್ಪ ಒಂಚೂರು ಜಾಸ್ತಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಬೇಡ ಅಂತ ಅಂದರೆ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕಾಗುತ್ತೆ. ಇವಾಗ ನಾನು ಅದನ್ನು ತಿರುವಾಕ್ದೆ. ಇವಾಗ ರೊಟ್ಟಿ ಅದು ಬೆಂದಿದೆ. ಇವಾಗ ಇಲ್ಲಿ ಹೆಣ್ಗಾಯಿಯು ಕೂಡ ರೆಡಿಯಾಗಿದೆ. ಎಲ್ಲ ನೀರೆಲ್ಲ ಡ್ರೈ ಆಗಿ ಬದನೆಕಾಯಿ ಸಹ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ರೊಟ್ಟಿ ಜೊತೆಗೆ ಹೆಣ್ಗಾಯಿ ತಿನ್ನೋದಕ್ಕೆ ರೆಡಿಯಾಗಿದೆ. ನಾನಿವಾಗ ಇದನ್ನು ರೊಟ್ಟಿನ ತೆಗೆದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ಸರ್ವ್ ಮಾಡಿಕೊಂಡು ಈಗ ಟಿಫನ್ ಮಾಡೋದು. ನಾನು ಬೆಳಗ್ಗೆ ಟಿಫನ್ಗೆ ಮಾಡಿದ್ದೀನಿ ರೊಟ್ಟಿ ಮತ್ತು ಹೆಣ್ಗಾಯಿನ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅದನ್ನು. ಈಗ ನೋಡಿ ರೊಟ್ಟಿ ಮತ್ತು ಹೆಣ್ಗಾಯಿನ ಹಾಕ್ಕೊತಾ ಇದ್ದೀನಿ. ಉತ್ತರ ಕರ್ನಾಟಕದ ಸೈಡ್ ಅಂತೂ ರೊಟ್ಟಿ ಮತ್ತು ಹೆಣ್ಗಾಯಿ ಫೇಮಸ್ಸು. ಜೋಳದ ರೊಟ್ಟಿ ಮತ್ತು ಹೆಣ್ಗಾಯಿ ಫೇಮಸ್ಸು. ನನಗೆ ಜೋಳದ ರೊಟ್ಟಿ ಮಾಡೋದಕ್ಕೆ ಬರೋಲ್ಲ, ಅದಕ್ಕೆ ನಾನು ಈ ಥರ ಬಳಿಯೋ ರೊಟ್ಟಿನ ಮಾಡ್ಕೊಂಬಿಡ್ತೀನಿ. ಅವರೆಲ್ಲ ಎಷ್ಟು ಫಾಸ್ಟಾಗಿ ಮಾಡಿಬಿಡ್ತಾರೆ, ಈಸಿ ವೇನಲ್ಲಿ ಮಾಡಿಬಿಡ್ತಾರೆ. ಅವ್ರಿಗೆ ರೂಢಿ ಇರುತ್ತಲ್ಲ, ಅದರಿಂದ ಮಾಡ್ತಾರೆ. ಬಟ್ ನಾನು 1-2 ಸತಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬರಲಿಲ್ಲ. ಅದಕ್ಕೆ ಸುಮ್ಮನಾಗಿ ಹೋಗ್ಬಿಟ್ಟಿದ್ದೀನಿ. ಈಗ ನಾನು ಮಕ್ಳಿಗೂ ರೊಟ್ಟಿ ಹೆಣ್ಗಾಯಿನ ಹಾಕ್ಕೊಟ್ಟು ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಯಾರ್ಯಾರು ಈ ವಿಡಿಯೋನ ವಾಚ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್. ಮತ್ತು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್, ಸಿ ಯು ದ ನೆಕ್ಸ್ಟ್ ವ್ಲಾಗ್. ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಹಾಗೆ ನಿಮ್ಗೆ ಯಾವ ವ್ಲಾಗ್ ಬೇಕು ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ.